ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ನಾನು ಮಸ್ತ್ ಸೂಪರ್ ಡೂಪರ್ ಅದನ್ನೇ ವೆಲ್ಕಮ್ ಟು ದ ಚಾನಲ್. ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯಾಕ ಹೋಗ್ಬೇಡ್ರಿ. ಯಾಕೆ ಎಷ್ಟು ಚಂದ ರೆಡಿಯಾಗಿ ಕುಂತಾಳ. ನನ್ನ ಫ್ರೆಂಡ್ಸ್ ಎಲ್ಲರೂ ಯಾಕೆ ಬಂದಾರ ಅಂತಂದ್ರೆ ಇವತ್ತು ನನ್ನ ಬರ್ತ್ಡೇ ಐತಿ. ಸೊ ಅದಕ್ಕೆ ಈವ್ನಿಂಗ್ ಟೈಮ್ನೊಳಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋನು ಅಂತ ಹೇಳಿ ಸೊ ನನ್ನ ರೆಡಿ ಮಾಡಿ ಆಕಿನ ಫ್ರೆಂಡ್ಸ್ ಎಲ್ಲರನ್ನೂ ಕರೆದು ಕುಂದ್ರಿಸೇನಿ. ಇನ್ನೇನು ಕೇಕ್ ಕಟ್ ಮಾಡೋದು ಗೋವಾದೊಳಗೆ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದಿತ್ತು. ಬಟ್ ಬರ್ತ್ಡೇ ದಿವಸ ನಾವು ಗೋವಾದಾಗಿರಲಿಲ್ಲ, ವಾಪಸ್ ಬಂದುಬಿಟ್ವಿ. ವೀಕ್ ಡೇಸ್ ಆಗಿರೋದ್ರಿಂದ ಹಾಲಿಡೇ ಅದು ಇರಲಿಲ್ಲ. ಸೊ ಹಿಂಗಾಗಿ ವಾಪಸ್ ಬಂದು ಮನೆಯಾಗ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋನು ಅಂಥೇಳಿ ಗೋವಾದಿಂದ ಬಂದ ನೆಕ್ಸ್ಟ್ ಡೇ ಸೊ ಆಕಿನ ಫ್ರೆಂಡ್ಸ್ ಯಾರ್ಯಾರು ಅದಾರ ಅವ್ರನ್ನ ಅಷ್ಟ ಕರೆದು ಸೊ ಇವರೆಲ್ಲರೂ ಇದ್ರೆ ಮಸ್ತ್ ಖುಷಿ ಇರ್ತಾಳೆ. ಸೊ ಅದ್ರ ಜೊತೆಗೆ ಕೇಕ್ ಅಂದ್ರೆ ಆಕಿಗೆ ಭಾಳ ಪ್ರೀತಿ. ಸೊ ಸಿಂಪಲ್ಲಾಗಿ ಸಣ್ಣದು ಕೇಕ್ ತರಿಸಿದ್ವಿ. ಕಸ್ಟಮೈಸ್ ಕೇಕ್ ಏನು ತರಿಸಿರ್ಲಿಲ್ಲ, ಸಿಂಪಲ್ಲಾಗಿ ಕೋಲ್ಡ್ ಕೇಕ್ ತರಿಸಿದ್ವಿ. ಮಸ್ತ್ ಎಮ್ಮಿ ಇತ್ತು. ಆಕೆ ಕೇಕ್ ನೋಡಿದ ತಕ್ಷಣ ಫುಲ್ ಖುಷಿ ಆದ್ಲು. ಅವಾಗ ಗೊತ್ತಾತಕ್ಕಿಗೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡತ್ತಾರ ಅಂಥೇಳಿ. ಸೊ ಕೇಕ್ ಇನ್ನೇನು ಕಟ್ ಮಾಡಬೇಕು, ಕಟ್ ಮಾಡೋಕ್ಕಿಂತ ಮೊದಲನ್ನ ಕೇಕ್ ನೋಡಿದ ತಕ್ಷಣ ತಿಂದುಬಿಟ್ಲು. ಅಷ್ಟಕ್ಕಿಗೆ ಕೇಕು ಸೊ ಈ ರೀತಿ ಸ್ವೀಟ್ಸು ಐಸ್ ಕ್ರೀಮು ಈ ಥರದ್ದು ಎಲ್ಲ ಭಾಳ ಅಂದ್ರೆ ಭಾಳ ಸೇರ್ತಾವೆ. ಸೊ ಹಾಗಾಗಿ ಕೇಕ್ ತಿನ್ನಕತ್ಲು ಕಂಟಿನ್ಯೂಸ್ ಆಗಿ. ಇನ್ನೇನು ಸೊ ಈ ರೀತಿ ಎಲ್ಲ ಕೇಕ್ ಕಟ್ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಎಲ್ಲ ತಿಂದು ಐಸ್ ಕ್ರೀಮ್ ತಿಂದು ಸೊ ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡತ್ವಿ. ಸಣ್ಣ ಹುಡುಗರ ಜೊತೆ ಸಣ್ಣ ಹುಡುಗರಾಗಿ ಇದ್ದಾಗನ ಅವ್ರಿಗೂ ಅದು ಖುಷಿ ಅನ್ನಿಸ್ತೈತಿ, ಅವರು ಎಂಜಾಯ್ ಮಾಡ್ತಾರೆ. ಸೊ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ನಮಗೂ ಖುಷಿ ಅನ್ನಿಸ್ತು. ಸೊ ಅವರು ಎಲ್ಲ ಮಸ್ತ್ ಎಂಜಾಯ್ ಮಾಡಿದರು, ಭಾಳ ಖುಷಿ ಪಟ್ಟರು ಅವರು. ಮಸ್ತ್ ಎಲ್ಲ ಬೇರೆ ಬೇರೆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು, ಎಲ್ಲರೂ ಸೇರಿ ಮಸ್ತ್ ಡ್ಯಾನ್ಸ್ ಮಾಡಿದ್ವಿ. ಎಲ್ಲ ಸೆಲೆಬ್ರೇಷನ್ ಮುಗೀತು, ಎಲ್ಲ ಕೇಕ್ ತಿಂದ್ವಿ, ಸ್ವೀಟ್ಸ್ ತಿಂದ್ವಿ, ಐಸ್ ಕ್ರೀಮ್ ತಿಂದ್ವಿ, ಊಟನೂ ಆಯ್ತು, ಎಲ್ಲನೂ ಮುಗಿದು ಎಲ್ಲ ಹುಡುಗರು ಅವ್ರವ್ರ ಮನೆಗೆ ಹೋದರು. ನಮ್ಮ ಯಾನೂ ಊಟ ಮಾಡಿ ಮಲ್ಕೊಂಡ್ಳು. ಸೊ ನಾವು ಸ್ವಲ್ಪ ಏನಾರ ಚೇಂಜ್ ಇರಲಿ ಅಂತೇಳಿ ಈ ಗೇಮ್ ಆಡ್ಕೊತ ಕುಂತ್ವಿ ನೈಟ್ ಟೈಮ್ ಒಳಗೆ. ಸೊ ಅವಾಗವಾಗ ಈ ಗೇಮ್ ಆಡ್ತಿರ್ತೀವಿ. ನನಗೆ ಭಾಳ ಅಂದ್ರೆ ಭಾಳ ಸೇರುತ್ತೆ ಈ ಗೇಮ್ ಮಾಡೋಕೆ. ಇದು
ಚಕ್ಕ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೈತಿ. ಸೊ ಚಕ್ಕ ಆಡಾತಿದ್ವಿ. ಅದು ಕೌಡಿದ್ದು ನಮ್ಮ ಮನ್ಯಾಗ. ನಮ್ಮ ಅತ್ತೆ ಆಲ್ವೇಸ್ ಈ ಕೌಡಿ ಇಟ್ಕೊಂಡಿರ್ತಾರೆ. ಅವ್ರಿಗೂ ಸೇರುತ್ತೆ ಈ ಗೇಮ್ ಆಡೋಕೆ. ಸೊ ಆಲ್ವೇಸ್ ನಾವು ಕಂಟಿನ್ಯೂಸ್ ಆಗಿ ಎಲ್ಲರೂ ಇದ್ವಿ ಅಂತಂದ್ರೆ ಈ ಗೇಮ್ ಆಡ್ಕೊತನೇ ಇರ್ತೀವಿ. ನಮಗೆ ಟೈಮ್ ಪಾಸ್ ಇದೊಂದು ಗೇಮ್ ಟೈಮ್ ಪಾಸು. ಹೊರಗೆ ಹೋಗಿ ಏನು ಔಟ್ಡೋರ್ ಗೇಮ್ಸ್ ಆಡೋಕ್ಕಾಗಿಲ್ಲ ನಮಗೆ. ಸೊ ಅಟ್ಲೀಸ್ಟ್ ಇಂಡೋರ್ ಗೇಮ್ಸರ ಆಡ್ಕೊತ ಇರೋಣ ಅಂತ ಹೇಳಿ ಈ ಗೇಮ್ ಅವಾಗವಾಗ ಆಡ್ತಿರ್ತೀವಿ. ಒಂಥರ ಖುಷಿ ಅನಿಸುತ್ತೆ, ಮೈಂಡಿಗೆ ರಿಲೀಫು ಕೊಡುತ್ತೆ ಎಲ್ಲರೂ ಮನೆಯವ್ರು ಸೇರಿ ಈ ಗೇಮ್ ಆಡೋದ್ರಿಂದ. ಸೊ ಈ ಗೇಮ್ ಆಡಿ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಾವು ಏನೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಇವಾಗ ಹೇಳ್ತೇನಂತ. ಇವತ್ತು ನಾವು ರೆಡಿ ಆಗಿ ಎಲ್ಲಿ ಹೊಂಟೇವಿ ಅಂತಂದ್ರೆ ನಮ್ಮ ಮನೆ ದೇವರು ಸಾವಳಗಿ ಶಿವಲಿಂಗೇಶ್ವರಕ್ಕೆ ಹೊಂಟೇವಿ. ಜಾತ್ರೆ ಐತಿ 9 ದಿವಸ. ನಾವು 1 ದಿವಸ ನಡು ಹೊಂಟೇವಿ. ನೋಡೋಣಂತ ಜಾತ್ರೆ ಹೆಂಗಿರ್ತೈತಿ, ರಶ್ ಇರ್ತಿತ್ತೋ ಹೆಂಗಿರ್ತೈತೋ ನಮಗೂ ಗೊತ್ತಿಲ್ಲ. ಸೊ ಒಂದೊಂದು ದಿನ ಒಂದೊಂದು ಥರ ಇರ್ತವೆ. ನಾವು ಇವತ್ತು ಹೊಂಟೇವಿ. ಇವತ್ತು ಏನು ಇರ್ತೈತೆ ಅಂತ ನನಗೂ ಐಡಿಯಾ ಇಲ್ಲ. ಹೋಗ್ತೀವಿ, ನಮಸ್ಕಾರ ಮಾಡ್ಕೊಂಡು ಜಲ್ದಿನ ಬಿಡ ಆಗ್ತೀವಿ. ಅರ್ಲಿ ಮಾರ್ನಿಂಗ್ ಹೋದ್ವಿ ಅಂತಂದ್ರೆ ದರ್ಶನ ಆಗ್ತೈತಿ. ಆಮೇಲೆ ರಶು ಕಡಿಮೆ ಇರ್ತೈತಂತೆ. ಬಿಸಿಲು ಇವ್ರಿಗಿಂತ ಮೊದಲಿಗೆ ದರ್ಶನ ತೊಗೊಂಡು ಬರ್ತೀವಿ. ಆಮೇಲೆ ಊರಿಗೆ ಹೋದ್ವಿ ಅಂದರೆ ಆಗಂಗಿಲ್ಲ ಅಂಥೇಳಿ ಇವಾಗ ದೇವರಿಗೆ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಮನೆ ದೇವರು, ಸೊ ಬಿಡಕ್ಕೆ ಬರೋಂಗಿಲ್ಲ. ಸೊ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬರ್ತೀವಿ. ಎಲ್ಲರೂ ಕೂಡ ಹೊಂಟೀವಿ. ನೋಡೋಣ ಅಂತ ಅಲ್ಲೇ ಏನೇನು ಆಗ್ತೈತಿ ಅಂತೇಳಿ. ಸೊ ನಮ್ಮ ಮನೆ ದೇವರು ಸಾವಳಗಿ ಶಿವಲಿಂಗೇಶ್ವರ ಆನ್ ದ ವೇ ಗೋಕಾಕ್ ರೋಡ್. ಇದು ಗೋಕಾಕ್ ರೋಡ್ ಅಂದ್ರೆ ಸ್ಟೇಷನ್ ಹೆಸರು ಗೋಕಾಕ್ ರೋಡ್. ಸೊ ಹೊಸ ಸ್ಟೇಷನ್ ಮಾಡ್ಯಾರ, ಮಸ್ತ್ ಕಾಣಿಸಕತ್ತಿದ್ದ. ನೈಟ್ ಇನ್ನೂ ಚಲೋ ಕಾಣಿಸ್ತೈತಿ. ನಾನು ನೋಡಿರಲಿಲ್ಲ ಇದನ್ನು ಒಂದ್ಸಲನು. ಸೊ ಅದಕ್ಕೆ ನೋಡ್ಕೊತ ವಿಡಿಯೋ ಮಾಡ್ಕೊತ ಹೊಂಟಿದ್ದೆ. ಚಂದ ಆಗೈತಿ, ಹೊಸದು ಮಾಡ್ಯಾರ ಸ್ಟೇಷನ್, ಅಗದಿ ಕಂಫರ್ಟೇಬಲ್ ಆಗೈತಿ. ಸೊ ಫೈನಲಿ ನಾವು ಸಾವಳಗಿ ಶಿವಲಿಂಗೇಶ್ವರಕ್ಕೆ ಬಂದೀವಿ. ಇದು ಗೋಕಾಕಿಂದ ಒಂದು 15 ಕಿಲೋಮೀಟರ್ ಐತಿ ಅಷ್ಟ. ಮನೆ ದೇವರು ಸಮೀಪ ಐತಿ. ನಾವು ಅವಾಗವಾಗ ಬರ್ತಿರ್ತೀವಿ. ಇಲ್ಲೇ ಮನೆ ದೇವರು ಅಂದಮೇಲೆ ಬರಲೇಬೇಕು. ಸೊ ಹಂಗೆ ಜಾತ್ರೆ ಐತಿ ಅಂದಮೇಲೆ ಅಲ್ಲೇ ಕಾಯಿ ಒಡ್ಸೋದು ಇದು ಇರುತ್ತೆ. ಸೊ ಕಾಯಿ ತೊಗೊಂಡಿವಿ, ಕಾಯಿ ಒಡಿಸ್ಬೇಕು ಅಂಥೇಳಿ. ಸೊ ಹಿಂಗಟ್ಟು ಮಾಡಿ ಕಾಯಿ ಕರ್ಪೂರದಿನ ಕಡ್ಡಿ ಏನೇನು ಬೇಕಲ್ಲ ಎಲ್ಲನೂ ತೊಗೊಂಡು ಗುಡಿ ಒಳಗೆ ಹೊಂಟಿವಿ. ಅಲ್ಲೆಷ್ಟು ಒಂದು ಸ್ವಲ್ಪ ಜನ ಸೇರಿದ್ರು. ಏನೈತಿ ಅಲ್ಲೇ ಅಂಥೇಳಿ ನೋಡಕ್ಕೆ ಹೋದ್ರೆ ಅಲ್ಲೇ ದೇವ್ರದ್ದೊಂದು ಆನೆ ಬಂದಿತ್ತು, ಎಲಿಫೆಂಟ್ ಬಂದಿತ್ತು. ಸೊ ಅಲ್ಲೆಲ್ಲರೂ ಅದ್ರದ್ದು ಸ್ವಲ್ಪ ರೊಕ್ಕ ಕೊಟ್ಟೋದಕ್ಕೆ ಅದ್ರದ್ದು ಬ್ಲೆಸ್ಸಿಂಗ್ಸ್ ತೊಗೊಳಕತ್ತಿದ್ರು. ಹೋಗ್ಲಾ ಸ್ವಲ್ಪ ಹಂಗೆ ಆನೆಯಿಂದ ಯಾನಾಗ ಬ್ಲೆಸ್ಸಿಂಗ್ಸ್ ಕೊಡ್ಸೋನು ಅಂಥೇಳಿ ಕರ್ಕೊಂಡು ಹೋದ್ರೆ ಯಾನ ಫುಲ್ ಹೆದರ್ಬಿಟ್ಲ. ಅಕ್ಕಿ ಆಕಿ ತಲೆ ಮ್ಯಾಲೆ ಟೂರ್ಲಿನ ಫುಲ್ ಅಕ್ಕಿ ಅಂಜಿಬಿಟ್ಲು. ಸೊ ಅಂಜಿ ಓಡ್ ಬಂದ್ಲು. ಬಟ್ ಅಂದ್ರೂ ಒಂದು ಸ್ವಲ್ಪ ಸೊಂಡಿಕಾಯಿ ರೊಕ್ಕ ಕೊಟ್ಟು ಅಕ್ಕಿಗೆ ಬ್ಲೆಸ್ಸಿಂಗ್ಸ್ ತೊಗೊಂಡ್ರು. ಸೊ ಇವಾಗ ಗುಡಿಗೆ ಎಂಟ್ರಿ ಕೊಟ್ವಿ. ಅಷ್ಟೇನು ಅಂದ್ಕೊಂಡಷ್ಟು ರಶ್ ಇರಲಿಲ್ಲ. ಮೋಸ್ಟ್ಲಿ ಈವ್ನಿಂಗ್ ರಶ್ ಆಗ್ತೈತಿ ಅನಿಸುತ್ತೆ. ಇವಾಗೇನು ಅಷ್ಟು ಜನ ಇರಲಿಲ್ಲ. ಸೊ ದೇವರ ದರ್ಶನ ಆರಾಮ್ಸೆ ಆಯಿತು ನಮಗೆ. ಮಸ್ತ್ ದೇವ್ರ ದರ್ಶನ ಆಯಿತು. ಗುಡಿ ಒಳಗೆ ಹೋಗಿದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಕಾಯೆಲ್ಲ ಹೊಡಿಸಿದ್ವಿ, ಆರಾಮ ಒಂದು ಸ್ವಲ್ಪ ಕುಂತ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಮಸ್ತ್ ಎಲ್ಲ ಕಡೆ ಅಡ್ಡಾಡಿದ್ವಿ. ಮಸ್ತ್ ದೊಡ್ಡದೈತಿ, ಪ್ರಶಾಂತ ಐತಿ. ಆರಾಮ್ಸೆ ಕೂಡ್ಬೋದು, ಮಾತಾಡ್ಕೊತ ಕೂಡ್ಬೋದು. ದೊಡ್ಡದ ಜಾಗ ಮಾತ್ರ ಮಸ್ತ್ ಐತಿ. ಸೊ ಎಲ್ಲ ನಮಸ್ಕಾರ ಮಾಡಿ ಎಲ್ಲ ಕೈ ಹೊಡಿಸ್ಕೊಂಡು ವಾಪಸ್ಸು ನಾವು ಗೋಕಾಕಿಗೆ ಬಂದ್ವಿ. ಸೊ ಒಂಥರ ಬಾಯೆಲ್ಲ ಆರ್ದಂಗೆ ಅನ್ಸಾಕತ್ತಿತ್ತು, ನೀರು ಬೇಕು ಅನ್ಸಾಕತ್ತಿತ್ತು. ಸೊ ಅದ್ರ ಸಂಬಂಧ ನಾವು ಹೋಗಿದ್ದು ಕೂಲ್ ಡ್ರಿಂಕ್ಸ್ ಕುಡಿಬೇಕು, ಐಸ್ ಕ್ರೀಮ್ ತಿನ್ಬೇಕಂತ ಹೇಳಿ ಎಂಜಾಯ್ ಫ್ಯಾಕ್ಟ್ರಿಗೆ ಹೋದ್ವಿ. ಗೋಕಾಕ್ ಒಳಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸಿದ್ರೆ ಫಸ್ಟ್ ನೆನಪಾಗೋದು ಎಂಜಾಯ್ ಫ್ಯಾಕ್ಟ್ರಿ. ಎಂಜಾಯ್ ಐಸ್ ಕ್ರೀಮು ಇಲ್ಲಿಂದನೇ ಎಲ್ಲ ಕಡೆ ಸಪ್ಲೈ ಆಗೋದು. ಸೊ ಡೈರೆಕ್ಟಾಗಿ ನಾವು ಅಲ್ಲೇ ಹೋದ್ವಿ. ಅಲ್ಲೇ ಒಂದಿಷ್ಟು ಐಸ್ ಕ್ರೀಮ್ ತಿಂದ್ರೆ ಆತು ಅಂಥೇಳಿ. ಯೂಶ್ವಲಿ ನನಗೆ ಐಸ್ ಕ್ರೀಮ್ ಅಷ್ಟಾಗಿ ಸೇರೋದಿಲ್ಲ, ತಿಂತೀನಿ ಬಟ್ ಅಷ್ಟಾಗಿ ನನಗೆ ಬೇಕಂತ ಅನ್ಸಂಗಿಲ್ಲ. ಸೊ ಅದಕ್ಕೆ ನಾನು ಐಸ್ ಕ್ರೀಮ್ ತೊಗೊಳಿಲ್ಲ, ಕೂಲ್ ಡ್ರಿಂಕ್ಸ್ ತೊಗೊಂಡೆ. ಸೊ ಮಿಕ್ಸ್ ಸೋಡಾ, ಮಸಾಲ ಸೋಡಾ ಏನೈತಿ ನೋಡ್ಕೊಂಡು ಒಂದು ಕೂಲ್ ಡ್ರಿಂಕ್ಸ್ ಕುಡಿದು ಅಲ್ಲಿಂದ ನಾವು ನಮ್ಮ ಮನೆಯ ಕಡೆಗೆ ಹೋದ್ವಿ. ಇದು ಇವತ್ತಿಂದು ಲಾಗ್. ಈ ಲಾಗ್ ಇಷ್ಟಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.